ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಯುಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ರುಚಿಯಾಗಿರೋ ಹುಳಿ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಹುಣಸೆ ಹುಳಿ ಮತ್ತು ಶುಂಠಿನ ಹಾಕಿ ಗೊಜ್ಜನ್ನು ಮಾಡ್ತಾಯಿದ್ದೀನಿ. ಈ ಗೊಜ್ಜು ಎಲ್ಲದಕ್ಕೂ ಬಿಸಿ ಅನ್ನಕ್ಕೆ ಮತ್ತು ಪೊಂಗಲ್ಗೆ ಎಲ್ಲ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೋಬೋದು. ಈಗ ನಾನು ಅದಕ್ಕೆ 200 ಗ್ರಾಮಷ್ಟು ಹುಣಸೆಹಣ್ಣು ತೊಗೊಂಡು ಈಗ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಕ್ಲೀನಾಗಿರೋಂಥ ಹುಣಸೆಹಣ್ಣೆ ಹಾಕ್ಕೊಂಡ್ರು ನಾವೀಗ ಬಿಸಿನೀರಲ್ಲಿ ನೆನೆಸ್ತಾ ಇದ್ದೀನಿ. ಇದೊಂದು 10 ರಿಂದ 15 ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಈಗ ಹುಣಸೆಹಣ್ಣು ನೆನೆಯೋಷ್ಟರಲ್ಲಿ ನಾವು ಶುಂಠಿನ ತೊಗೊಂಡು ಹೆಚ್ಕೊಳ್ಳೋಣ. ಶುಂಠಿನ ಫಸ್ಟು ನಾನಿಲ್ಲಿ ಒಂದು 100 ಗ್ರಾಮಷ್ಟು ಶುಂಠಿ ತೊಗೊಳ್ತಾ ಇದ್ದೀನಿ. 200 ಗ್ರಾಮ್ ಹುಣಸೆಹಣ್ಣಿಗೆ 100 ಗ್ರಾಮ್ ಶುಂಠಿನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಈ ಥರ ಸಿಪ್ಪೆ ಎಲ್ಲ ತಗೊಳ್ತಾ ಇದ್ದೀನಿ. ಶುಂಠಿನ ಎಲ್ಲ ಸಿಪ್ಪೆ ಈ ಥರ ಎಲ್ಲ ತಗೊಂಡು ಆಮೇಲೆ ನಾವು ಅದನ್ನು ಸಣ್ಣ ಸಣ್ಣದಾಗಿ ಹೆಚ್ಕೋಬೇಕು. ಇದು ಶುಂಠಿ ಮತ್ತು ಹುಣಸೆಹಣ್ಣು ಹಾಕಿ ಮಾಡ್ತಾ ಇರೋಂಥ ಗೊಜ್ಜು. ಇದನ್ನು ಶುಂಠಿ ಉಪ್ಪಿನಕಾಯಿ ಅಂತಲೂ ಹೇಳ್ತಾರೆ. ಇದು ಬಿಸಿ ಅನ್ನಕ್ಕೆ ಮತ್ತು ಪೊಂಗಲ್ಲು ಅದೆಲ್ಲ ಮಾಡಿದಾಗ ಸೈಡಲ್ಲಿ ನೆಂಚ್ಕೊಳ್ಳೋದಕ್ಕೆ ಹುಣಸೆ ಗೊಜ್ಜೆಲ್ಲ ಮಾಡ್ತಾರಲ್ಲ, ಆ ಥರನೇ ಇದು. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನದ ಜೊತೆ. ಈಗ ಇದನ್ನು ಈ ಸಣ್ಣದಾಗಿ ಹೆಚ್ಕೋಬೇಕು. ಈ ಥರ ಫಸ್ಟು ಉದ್ದುದ್ದಕ್ಕೆ ಹೆಚ್ಕೋಬೇಕು ಶುಂಠಿನ, ಆಮೇಲೆ ಸಣ್ಣದಾಗಿ ಕೊಚ್ಕೋಬೇಕು. ಇದನ್ನು ಈಗ ಇಷ್ಟು ಉದ್ದುದ್ದಕ್ಕೆ ಹೆಚ್ಚಾದಮೇಲೆ ಇನ್ನೂ ಸಣ್ಣದಾಗಿ ಕೊಚ್ಕೋಬೇಕು. ನಾವು ಈ ಮೇಯ್ನ್ ಇಂಗ್ರೀಡಿಯೆಂಟು ಇದಕ್ಕೆ ಶುಂಠಿ ಮತ್ತು ಹುಣಸೆಹಣ್ಣು. ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಬಾಯಿನಾರ ಕೆಟ್ಟಿದ್ದಾಗ ಇದನ್ನು ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಸೈಡಲ್ಲಿ ಉಪ್ಪಿನಕಾಯಿ ಥರ ನೆಂಚ್ಕೊಳ್ಳೋಕ್ಕೂ ಮಾಡ್ತಾರೆ. ಇಲ್ಲಾಂದರೆ ಏನು ಸಾರು ಏನಿಲ್ಲ ಅಂದರೆ ಇದನ್ನು ನಾವು ಸಿಂಪಲ್ಲಾಗಿ ಒಂದು ಅನ್ನ ಮತ್ತು ಇದು ಹುಳಿ ಗೊಜ್ಜು ತಿನ್ಬೋದು ಅಂತ ಅಂದ್ರೂ ಮಾಡ್ಕೋಬೋದು. ಮತ್ತು ಶುಂಠಿ ಹಾಕಿರೋದ್ರಿಂದ ಮತ್ತು ಹುಣಸೆಹಣ್ಣು ಎರಡನ್ನೂ ಜೀರ್ಣಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಇದು ಆರೋಗ್ಯ ದೃಷ್ಟಿಲೂ ತುಂಬ ಒಳ್ಳೆಯದು. ಈಗ ನಾವು ನೆನೆಸಿಟ್ಟಿರೋಂಥ ಹುಣಸೆಹಣ್ಣನ್ನು ಈಗ ಎಲ್ಲ ಸಿಪ್ಪೆ ಎಲ್ಲ ತಗೊಂಡು ಈಗ ಸೋಸ್ಕೊಳ್ತಾ ಇದ್ದೀವಿ. ಅದರಲ್ಲಿ ಏನಾರ ಕಸ ಇದ್ದರೆ ಕ್ಲೀನಾಗಿ ಬಂದುಬಿಡುತ್ತೆ. ಸೋಸ್ಕೊಂಡಿರೋದನ್ನು ಸೈಡಲ್ಲಿ ಇಟ್ಕೊಂಡು ಈಗ ಒಗ್ಗರಣೆ ಮಾಡ್ಕೋಬೇಕು. ನಾನು ಒಂದು ಪಾತ್ರೆಯಲ್ಲಿ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ ಮೆಂತ್ಯ ಕಾಳನ್ನ ಹಾಕ್ಕೊಳ್ತೀನಿ 1 ಟೀ ಸ್ಪೂನಷ್ಟು. ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಥವಾ 1 ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಮಾಡ್ತಾ ಇರಬೇಕು ಇದು. ಸೊ ಇದಕ್ಕೆ ಒಗ್ಗರಣೆ ಇದ್ದೇನೆ. ಈಗ ಸಣ್ಣದು ಬಾಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ ಚಿಕ್ಕದು, ಅದನ್ನೊಂದು 5-6 ಹಾಕ್ಕೊಂಡಿದ್ದೀನಿ. ಆಮೇಲೆ ಹಸಿರು ಮೆಣಸಿನ್ಕಾಯಿ ಸಣ್ಣದು 2ನ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ. ಇದಿಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು. ಆಮೇಲೆ ಕರ್ಬೇವಿನ ಸೊಪ್ಪು, ಎಳೆ ಕರ್ಬೇವಿನ ಸೊಪ್ಪು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಈ ಕರ್ಬೇವಿನ ಸೊಪ್ಪು ಸಿಡಿದ ಮೇಲೆ ನಾವು ಏನು ಕೊಚ್ಕೊಂಡಿದ್ವಲ್ಲ ಶುಂಠಿ, 100 ಗ್ರಾಮ್ ಶುಂಠಿನ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಹೆಚ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಈ ಶುಂಠಿನ ಎಲ್ಲಿವರೆಗೂ ಹುರಿಬೇಕಂದ್ರೆ ಅದು ಸ್ವಲ್ಪ ರೋಸ್ಟ್ ಆಗಬೇಕು, ಅದು ಬಾಡ್ಕೊಂಡು ಹೋಗಿರಬೇಕು, ಅಲ್ಲಿವರೆಗೂ ಶುಂಠಿನ ಹುರ್ಕೋಬೇಕು. ಆಮೇಲೆ 1 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೋಬೇಕು. ಇಲ್ಲಿ ನಾವು ಶುಂಠಿನೂ ಸ್ವಲ್ಪ ಖಾರ ಇರುತ್ತೆ, ಬಾಡಿಗೆ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀವಿ ಮತ್ತು ಹಚ್ಚ ಖಾರದ ಪುಡಿ ಇದಿಷ್ಟೂ ಖಾರ ಆಗುತ್ತೆ, ನೋಡಿಕೊಂಡು ಹಾಕ್ಕೋಬೇಕು. ಈಗ ನಾವು ಹುಣಸೆ ಹುಳಿ ಏನು ತೆಗೆದಿಟ್ಕೊಂಡಿದ್ದೀವೋ ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ನಾವು ಇದಿಷ್ಟನ್ನು ಕುದಿಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಬಂದಮೇಲೆ ಇದಕ್ಕೆ ಉಪ್ಪು ಮತ್ತು ಬೆಲ್ಲ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಆಪ್ಷನಲ್ಲು. ಚೆನ್ನಾಗಿ ಕುದಿಯೋದಕ್ಕೆ ಇದನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ಕುದ್ದಾದಮೇಲೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಇದು ಗೊಜ್ಜು. ಈ ಥರ ಇದನ್ನು ನಾವು ಊಟಕ್ಕೆ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಹಾಕ್ಕೋಬೋದು, ಇಲ್ಲ ಬರೀ ಅನ್ನ ಮತ್ತು ಇದು ಗೊಜ್ಜು ಥರ ಕಲಿಸ್ಕೊಂಡು ತಿನ್ಬೋದು. ಮತ್ತು ಪೊಂಗಲ್ ಮಾಡ್ಕೊಳ್ತೀವಲ್ಲ ಫ್ರೆಂಡ್ಸ್, ಅದಕ್ಕಂತೂ ಇದು ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋಕ್ಕೆ. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಎಮರ್ಜೆನ್ಸಿ ನಿಮಗೆ ಅಕಸ್ಮಾತ್ ಸಾಂಬಾರು ಅಥವಾ ಏನೂ ಮಾಡಲಿಲ್ಲ ಅಂದರೆ ಇದೊಂದನ್ನೇ ಹಾಕ್ಕೊಂಡು ತಿನ್ಬೋದು. ಅವತ್ತು ಊಟ ಚೆನ್ನಾಗಿರುತ್ತೆ ಒಂಥರ. ಈಗ ನಾನು ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಗೊಜ್ಜನ್ನು ಹಾಕ್ಕೊಂಡು, ಈ ಶುಂಠಿ ಮತ್ತು ಹುಣಸೆಹಣ್ಣಿನ ಗೊಜ್ಜು ಇರುತ್ತಲ್ಲ, ಇದು ಡೈಜೆಸ್ಟಿವ್ಗೆ ಒಳ್ಳೆಯದು, ಡೈಜೆಷನಿಗೆ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ. ಒಳ್ಳೆ ಅಪಟೈಸರ್ ಅಂತ ಹೇಳ್ಬೋದು ಇದನ್ನು. ಈ ಥರ ಎಮರ್ಜೆನ್ಸಿಗೆ ಯಾವಾಗಾದರೂ ಮಾಡ್ಕೋಬೋದು. ಇದು ಏನು ತರಕಾರಿ ಇಲ್ಲ, ಸಾಂಬಾರು ಮಾಡೋದಕ್ಕೆ ಟೈಮ್ ಇಲ್ಲ ಅಥವಾ ಆ ಥರ ಏನಾರು ಇತ್ತು ಅಂದರೆ ಈ ಥರ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.